ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ಸಾಸ್ ಹೋಮ್ ಸ್ಟೈಲ್. ಇವತ್ ನಾವೇನ್ ನೋಡ್ತಾ ಇದೀರ ಅಂದ್ರೆ ನಿಮ್ ಮನೇಲಿ ತುಂಬಾ ಬಟ್ಟೆ ಇದೆ, ಆದ್ರೆ ನಿಮ್ ಬೀರು ಮಾತ್ರ ತುಂಬಾ ಚಿಕ್ಕದು. ದೊಡ್ಡ ಬೀರು ತಗೊಳ್ಳೋಣ ಅಂದ್ರೆ ನಿಮ್ ಮನೆ ಇರೋದು 3ನೇ ಫ್ಲೋರ್, 4ನೇ ಫ್ಲೋರ್, 5ನೇ ಫ್ಲೋರ್ ಈ ತರ ಎತ್ಕೊಂಡು ಹೋಗಕ್ ಆಗಲ್ಲ. ವುಡ್ ಅಲ್ಲಿ ಮಾಡ್ಸಂದ್ರೆ ಇಂಜಿನಿಯರಿಂಗ್ ವುಡ್, ಪ್ಲೈವುಡ್ ಈ ತರ ಸಿಗುತ್ತೆ. ಮಾಡಿಸಿ 2 ವರ್ಷ 3 ವರ್ಷಕ್ಕೆಲ್ಲ ಹಾಳಾಗತ್ತೆ. ಅದರಿಂದ ಏನಪ್ಪಾ ಮಾಡೋದಂತ ಯೋಚನೆ ಮಾಡ್ತಾ ಇದೀರಾ? ನಿಮ್ ಯೋಚನೆನ ಬಿಡಿ. ನಿಮ್ಗೋಸ್ಕರ ಕಬ್ಬಣದಲ್ಲಿ 3 ಪೀಸ್ ಬೀರು ತಗೊಂಬಂದಿದ್ದೀನಿ. ಏನಪ್ಪ 3 ಪೀಸ್ ಬೀರು ಅಂತ ಕೇಳ್ತೀರಾ? ಬನ್ನಿ ತೋರ್ಸ್ ನೋಡಿ. ಇದೇ ನಾನು ಹೇಳಿದ್ದು 3 ಪೀಸ್ ಬೀರು. ಇದು ಬಂದ್ಬಿಟ್ಟು ನಿಮಗೆ ಸೈಜ್ ಅಲ್ಲಿ 5 ಅಡಿ ಬರುತ್ತೆ ನೋಡಿ, ತುಂಬಾನೇ ದೊಡ್ಡ ಸೈಜ್. ಆದ್ರೆ ಇದನ್ನ ಹೆಂಗೆ ಎತ್ಕೊಂಡೋಗೋದಂತ ಯೋಚನೆ ಮಾಡ್ತಾ ಇದೀರಾ? ನೋಡಿ, ಇದು ಬೇರೆ ಪೀಸ್. ಇದನ್ನ ಒಂದು ಪೀಸ್ ಆಗಿ ನೀವು ಎತ್ಕೊಂಡು ಹೋಗ್ಬೋದು, ಇದನ್ನ ಒಂದು ಪೀಸ್ ಆಗಿ ಎತ್ಕೊಂಡು ಹೋಗ್ಬೋದು, ಮತ್ತೆ ಇದೊಂದು ಪೀಸು. ಇವಾಗ 3 ಪೀಸ್ ಆಯ್ತು. ನೀವು 5ನೇ ಫ್ಲೋರ್ ಅಲ್ಲ 10ನೇ ಫ್ಲೋರ್ ಇದ್ರೂ ಎಷ್ಟು ಆರಾಮಾಗಿ ಎತ್ಕೊಂಡು ಹೋಗೋದು ಅಂತ ನೀವೇ ನೋಡಿ. ಮತ್ತೆ ಇದ್ರ ಬೇರೆ ಇನ್ನು ಏನು ಎಕ್ಸ್ಟ್ರಾ ಫೀಚರ್ಸ್ ಇದೆ ನೋಡ್ತೀರಾ? ಬನ್ನಿ ತೋರಿಸ್ತೀನಿ. ಬನ್ನಿ. ನಿಮ್ಮ ಮನೆಯಲ್ಲಿ 5 ಅಡಿ ಜಾಗ ಇದ್ರೆ ಇದನ್ನ ಒಟ್ಟಿಗೆ ಎತ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ ನಮ್ಮ ಮನೇಲಿ 5 ಅಡಿ ಜಾಗ ಇಲ್ಲಪ್ಪ ಅಂದ್ರೆ ನೋಡಿ, ಈ ಒಂದು ಪೀಸ್ನ ಮಾತ್ರ ಬೇರೆ ರೂಮಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ಳಿ. ಇದನ್ನ 2ನ ಅಟ್ಯಾಚ್ ಮಾಡಿ ಒಂದು ರೂಮಲ್ಲಿ ಯೂಸ್ ಮಾಡೋದು. ಇಲ್ಲ ಅಂದ್ರೆ ಇದೇ 2ನ ಅಟ್ಯಾಚ್ ಮಾಡಿ ಈ ಪೀಸ್ನ ಮಾತ್ರ ನೀವು ಸಪ್ರೇಟ್ ಆಗಿ ಡ್ರೆಸ್ಸಿಂಗ್ ಟೇಬಲ್ ತರಾನು ಯೂಸ್ ಮಾಡ್ಕೊಬೋದು. ಇದನ್ನ ಹೆಂಗ್ ಬೇಕಾದ್ರೆ ನೀವು ಚೇಂಜ್ ಮಾಡಿ ಯೂಸ್ ಮಾಡ್ಕೊಬೋದು. ಬನ್ನಿ ಇವಾಗ ಇದನ್ನ ಓಪನ್ ಮಾಡಿ ನೋಡೋಣ ಒಳಗಡೆ ಯಾವ ತರ ಇದೆ ಅನ್ಬಿಟ್ಟು. ಬನ್ನಿ ನೋಡಿ. ಫಸ್ಟ್ ಇದು ಹ್ಯಾಂಡಲ್ ನೋಡಿ, ಒಳ್ಳೆ ಹೆವಿ ಹ್ಯಾಂಡಲ್ ಇರುತ್ತೆ. ತೆಗೆದ್ರೆ ಒಳಗಡೆ ಒಂದು ಬ್ರೀಫ್ ಕೇಸ್ ಇದೆ, ಬಟ್ಟೆ ಹ್ಯಾಂಗ್ ಮಾಡಕ್ ಜಾಗ ಇದೆ, ಮತ್ತೆ ಇದು ಶೆಲ್ಫ್ಗಳಿದೆ. 2ನೇ ಡೋರ್ನ ಓಪನ್ ಮಾಡಿದ್ರೆ ಇದು ಡ್ರೆಸ್ಸಿಂಗ್ ಟೇಬಲ್ ಆಗಿ ಯೂಸ್ ಆಗುತ್ತೆ. ನಿಮಗೆ ನಿಮ್ಮ ಮೇಕಪ್ ಐಟಮ್ಗಳು ಇಟ್ಕೊಬೋದು, ಹಿಂದೆ ನೀವು ಬಟ್ಟೆಯನ್ನು ಇಟ್ಕೊಬೋದು. ನೋಡಿ, ಬಲೆ ನೇತಾಕಕ್ಕೆ ಬಲೆ ಸ್ಟ್ಯಾಂಡ್ ಬಂದ್ಬಿಡುತ್ತೆ ನಿಮಗೆ. ಇದಕ್ಕೂ ಸಪ್ರೇಟ್ ಲಾಕ್ ಇದೆ ಇಲ್ಲಿ. ಮತ್ತೆ ಇದು 3ನೇ ಡೋರ್. 3ನೇ ಡೋರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಲಾಕರ್ ಸಿಗುತ್ತೆ, ಮತ್ತೆ ಶೆಲ್ಫ್ಗಳಿದೆ, ಬಟ್ಟೆ ಹಂಗೆ ಹಾಕೊಬೋದು. ಮತ್ತೆ ಇದ್ರ ಮೈನ್ ವಿಷಯ ಏನಂದ್ರೆ ಇದ್ರ ಲಾಕ್ ನೋಡಿ, ಇದು ಬುಲೆಟ್ ಲಾಕ್ ಅಂತಾರೆ. ನೋಡ್ತಾ ಇದ್ದೀರಾ? ಕಾಣಿಸ್ತಾ ಇದೆಯಾ? ನೋಡಿ, ಇದು ಬುಲೆಟ್ ಲಾಕ್. ನಿಮ್ಮ ಬ್ಯಾಂಕ್ ಲಾಕರ್ಗಳಲ್ಲಿ ಯೂಸ್ ಮಾಡೋ ಥರ ಬುಲೆಟ್ ಲಾಕ್ ಇದೆ. ಹೊರಗಡೆನೂ ಅಷ್ಟೇ ಬುಲೆಟ್ ಲಾಕ್ ಕೊಟ್ಟಿದ್ದಾರೆ ನೋಡಿ ಎಲ್ಲಗಳು. ಆ ಡೋರ್ನಲ್ಲೂ ಅಷ್ಟೇ, ಇಲ್ಲಿರೋ ಡೋರ್ ಇದರಲ್ಲಿ ಬುಲೆಟ್ ಲಾಕ್ ಇದೆ. ಇದೇ ಇದು ಮೈನ್ ಸ್ಪೆಷಾಲಿಟಿ. ಇವಾಗ ಓವರ್ ಆಗಿ ಆಚೆ ದೂರದಿಂದ ಒಂದು ಲುಕ್ ಬಿಡ್ತೀನಿ ನೋಡ್ಕೊಳ್ಳಿ. ದೂರದಿಂದ ಒಂದು ಲುಕ್ ತೋರಿಸ್ತಾ ಇದ್ದೀನಿ ನೋಡಿ. ಟೋಟಲ್ ಆಗಿ ಇದರ ಸೈಜು ಈ ಥರ ಸಿಗುತ್ತೆ ನಿಮಗೆ. ಮತ್ತೆ ಇಲ್ಲಿ ಹತ್ರ ಬನ್ನಿ, ಇನ್ನೊಂದು ತೋರಿಸ್ತೀನಿ. ನಾರ್ಮಲ್ ಆಗಿ ಎಲ್ಲ ಕಬ್ಬಣ ಬೀರುಗಳಲ್ಲಿ ಬಂದ್ಬಿಟ್ಟು ನಿಮಗೆ ಆಯಿಲ್ ಪೇಂಟ್ ಬರುತ್ತೆ, ಆದರೆ ಇದರಲ್ಲಿ ಇರೋದು ಬಂದ್ಬಿಟ್ಟು ಪೌಡರ್ ಕೋಟೆಡ್ ಪೇಂಟ್. ನಿಮಗೆ ಇದರಲ್ಲಿ ಒಂದು ಒಳ್ಳೆ ಟೆಕ್ಸ್ಚರ್ ನಿಮಗೆ ಕಾಣಿಸುತ್ತೆ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತೆ ಇದು ಸ್ಕ್ರಾಚ್ ಆಗೋದಿಲ್ಲ, ರಸ್ಟ್ ಹಿಡಿಯೋದಿಲ್ಲ ಎನಿ ಟೈಮು. ಕೆಳಗಡೆ ಕೂಡ ನಿಮಗೆ 3 ಡ್ರಾಯರ್ಗಳಿದೆ. ಕಾಲು ಬರೋ ಜಾಗ ನಿಮಗೆ ವೇಸ್ಟ್ ಆಗಲ್ಲ, 3 ಡ್ರಾಯರ್ ಬರುತ್ತೆ. ಮತ್ತೆ ಎಲ್ಲ ಕಾಲುಗಳಿಗೂ ಪ್ಲಾಸ್ಟಿಕ್ ಬುಷ್ ಬಂದ್ಬಿಡುತ್ತೆ. ಇದರಿಂದ ನಿಮಗೆ ನೀರು ಹೋಗೋದ್ರಿಂದ ತುಕ್ಕು ಹಿಡಿಯಲ್ಲ, ಮತ್ತೆ ನಿಮ್ಮ ನೆಲನೂ ಸ್ಕ್ರಾಚ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಈಗ ನಿಮ್ಮ ಪ್ರಾಬ್ಲಮ್ಗೆಲ್ಲ ಒಂದು ಪರಿಹಾರ ದೊರಕಿದೆ ಅನ್ಕೊಂತೀನಿ. ಈ ಮಾಡೆಲ್ ಬೀರೋ ಓನ್ಲಿ ಟೆಕ್ಸಾಸ್ ಹೋಮ್ ಸ್ಟೈಲಲ್ಲಿ ಮಾತ್ರ ಸಿಗ್ತಾ ಇದೆ. ನಿಮಗೇನಾದರೂ ಇದು ಬೇಕಾದರೆ ಕೆಳಗಡೆ ಕೊಟ್ಟಿರೋ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.